ಇವತ್ತು ಏನು ಯಾವ ರೆಸಿಪಿ ಮಾಡ್ತಿದ್ದೀನಪ್ಪ ಅಂದರೆ ಹುರ್ಗಡ್ಲೆ ಶೇಂಗಾ ಮಸಾಲೆ ಮಾಡ್ತಿದ್ದೀನಿ ಇವತ್ತು. ಅಂದರೆ ವಿತೌಟ್ ಆಯಿಲ್ ಯೂಸ್ ಮಾಡ್ದಿರೆ ವಿತೌಟ್ ಆಯಿಲ್ ಫುಡ್ ಇದು. ಇದನ್ನು ಬೇಕಿದ್ರೆ ನೀವು ಸಲಾಡ್ ಅಂತಲೂ ಕರಿಬೋದು, ಮತ್ತು ಇಲ್ಲಾಂದರೆ ಮಸಾಲ ಹುರ್ಗಡ್ಲೆ ಶೇಂಗಾ ಮಸಾಲೆ ಅಂತಲೂ ಕರಿಬೋದು. ಇವಾಗ ಅದೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಲಾಕ್ಡೌನ್ ಕಿಚನ್ಗೆ ಸ್ವಾಗತ. ಬನ್ನಿ ನೋಡ್ತಾ ಹೋಗೋಣ ಹುರ್ಗಡ್ಲೆ ಶೇಂಗಾ ಮಸಾಲೆ ಮಾಡೋದು ಹೇಗೆ ಅಂತ. ಬನ್ನಿ ಈಗ ಹುರ್ಗಡ್ಲೆ ಶೇಂಗಾ ಮಸಾಲೆಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಶೇಂಗಾ ಇರುತ್ತಲ್ಲ, ಶೇಂಗಾನ ಬಾಣಲಿಯಲ್ಲಿಟ್ಟು, ಅಂದರೆ ಎಣ್ಣೆ ಹಾಕ್ಲಿಲ್ದಂಗೆ ಹಂಗೆ ಒಂದು ಸ್ವಲ್ಪ ಹೊತ್ತು ಹುರ್ಕೊಬೇಕು. ಅದು ಹುರಿದು ಆಮೇಲೆ ಅದು ಸಿಪ್ಪೆ ಎಲ್ಲ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ, ತುರಿದಿರೋ ಕ್ಯಾರೆಟು ಒಂದು ಸ್ವಲ್ಪ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಹುರ್ಗಡ್ಲೆ, ಸ್ವಲ್ಪ ಹುರ್ಗಡ್ಲೆ, ಮತ್ತು ಸಣ್ಣ ಸಣ್ಣದಾಗಿ ಹೆಚ್ಚಿರ್ಕೊಂತಂಥ ಈರುಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಹಚ್ಮೆಣ್ಸಿದ ಪುಡಿ, ಮತ್ತು ಖಾರದ ಪುಡಿ, ಮತ್ತು ಹುಳಿಗೆ ನಿಂಬೆಹಣ್ಣು, ಮತ್ತು ಸ್ವಲ್ಪ ಚಾಟ್ ಮಸಾಲ. ಇದಿಷ್ಟು ಉಪಯೋಗಿಸಿ ಹುರ್ಗಡ್ಲೆ ಶೇಂಗಾ ಮಸಾಲೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸ್ನೇಹಿತರೆ, ಬನ್ನಿ ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಇದು ಭಾಳಷ್ಟು ಭಾಳ ಸಿಂಪಲ್ಲಾಗಿ ಮಾಡೋವಂಥ ಡಿಶ್. ಮೊದಲಿಗೆ ನಾವು ಆಗಲೇ ಹೇಳೋಣಲ್ಲ, ಶೇಂಗಾನ ಹುರಿದಿಟ್ಕೊಂಡ್ರೆ ಶೇಂಗಾನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡ್ರೆ ಅದನ್ನು ಸ್ವಲ್ಪ ಹಾಕೋಣ. ಮತ್ತು ಹುರ್ಗಡ್ಲೆ ಒಂದು ಸ್ವಲ್ಪ ಹಾಕೋಣ. ಮತ್ತು ತುರಿದಿರ್ಕೊಂಥ ಕ್ಯಾರೆಟು, ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಾಗ ಸ್ವಲ್ಪ ಖಾರದ ಪುಡಿ, ಉಪ್ಪು, ಚಾಟ್ ಮಸಾಲ, ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಮತ್ತು ನಿಂಬೆಹಣ್ಣು ಹಾಕಿದ್ರೇ ರುಚಿ ಇದಕ್ಕೆ. ನಿಂಬೆಹಣ್ಣಿಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ. ಕೆಲವೊಬ್ರು ಹುಳಿ ತಿನ್ನಲ್ಲ, ಹುಳಿ ತಿನ್ನೋಕೆ ಇಷ್ಟಪಡಲ್ಲ. ಬಟ್ ಇದು ನಿಂಬೆಹಣ್ಣು ಹಾಕಿದರೆ ಚೆನ್ನಾಗಿ ಬರುತ್ತೆ. ಮತ್ತು ಇದು ನಿಂಬೆಹಣ್ಣು ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಸಿಗುತ್ತೆ. ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಡಿಶ್ ರೆಡಿಯಾಗಿದೆ. ಇಷ್ಟೇ ಮಾಡೋದು. ಭಾಳಷ್ಟು ಸಿಂಪಲ್ಲಾಗಿ ಮಾಡೋವಂಥ ಡಿಶ್ ಇದು. ಅಂದರೆ ಭಾಳಷ್ಟು ಸಿಂಪಲ್ಲಾಗಿ ಮಾಡೋವಂಥ ಡಿಶ್ ಇದು.